ವೀಕ್ಷಕರೇ 2003 ಟಾಗೂರ್ ಫಿಲಿಂ ರಿಲೀಸ್ ಆಯ್ತು. 2005 ವಿಷ್ಣು ಸೇನೆ ಫಿಲಿಂ ರಿಲೀಸ್ ಆಯ್ತು. ಇವೆರಡು ಡಬ್ಬಿಂಗ್ ಫಿಲಿಂಗಳೇ. ಆದ್ರೆ ಈ ಎರಡು ಫಿಲಿಂಗಳಲ್ಲಿ ಬಹಳಷ್ಟು ನನಗೆ ಇಷ್ಟ ಆಗಿದ್ದು ಮತ್ತು ಜನರಿಗೆ ಇಷ್ಟ ಆದಂತಹ ಒಂದು ಸೀನ್ ಏನಿದೆ ಅದು ಹಾಸ್ಪಿಟಲ್ ಸೀನ್. ಬಹಳಷ್ಟು ಜನರಿಗೆ ಇಷ್ಟ ಆಗಿದ್ದು. ಈಗ ನಾನು ಹೇಳುವಂತ ಟಾಪಿಕ್ ಅಲ್ಲಿ ಈಗ ಹಾಸ್ಪಿಟಲ್ ಸೀನ್ ಯಾಕೆ ಬಂತು ಅಂದ್ರೆ ಸೇಮ್ ಅಂತದ್ದೇ ಒಂದು ಘಟನೆ ಜಾರ್ಖಂಡ್ ರಾಂಚಿಯಲ್ಲಿ ಇಂಥದ್ದೇ ಒಂದು ಘಟನೆ ನಡೆದಿದೆ. ಅದು ಯಾವ ಘಟನೆ ಅಂದ್ರೆ ಆಸ್ಪತ್ರೆಗೆ ಕರ್ಕೊಂಡ್ಬರೋ ಅಷ್ಟಲ್ಲೇ ಇವ್ನು ಸತ್ತೋಗಿರ್ಬೇಕು ಅಂತ ಕಾಣುತ್ತೆ. ಈಗ ನಾವೇನ್ ಮಾಡೋಣ? ಈ ದೃಶ್ಯದಲ್ಲಿ ನೋಡಬಹುದು, ಈ ಮಹಿಳೆ ಆಸ್ಪತ್ರೆಯ ಸಿಬ್ಬಂದಿ ಮೇಲೆ ಬಹಳ ಆಕ್ರೋಶವಾಗಿ ತಮ್ಮ ಆವೇದನೆಯನ್ನು ತಿಳಿಸ್ತಾ ಇದ್ದಾರೆ. ಕಾರಣ ಇಷ್ಟೇ ಸ್ನೇಹಿತರೆ, ತನ್ನ ತಮ್ಮನ್ನ ಒಂದು ಚಿಕ್ಕದಾಗಿ ಆಕ್ಸಿಡೆಂಟ್ ಆಗಿರುತ್ತೆ. ಜಾರ್ಖಂಡ್ ರಾಂಚಿ ಆ ಹಾಸ್ಪಿಟಲ್ ಅಲ್ಲಿ ತನ್ನ ತಮ್ಮನನ್ನ ಅಡ್ಮಿಟ್ ಮಾಡಿರ್ತಾರೆ. ಚಿಕ್ಕದಾಗಿ ಒಂದು ಕಾಲಿಗೆ ಏಟು ಬಿದ್ದಿರುತ್ತೆ. ಒಂದು ಚಿಕಿತ್ಸೆ ನೀಡುವುದಾಗಿ ಆ ಸಿಬ್ಬಂದಿ ಏನಿದೆ 2 ದಿನ ಟ್ರೀಟ್ಮೆಂಟ್ ನೀಡ್ತಾರೆ. 2 ದಿನ ಟ್ರೀಟ್ಮೆಂಟ್ ನೀಡಿ ಸರಿ ಸುಮಾರು 22 ಲಕ್ಷ ರೂಪಾಯಿ ಬಿಲ್ ಹಾಕಿರ್ತಾರೆ. ಕೇವಲ ಒಂದು ಕಾಲು ಫ್ರಾಕ್ಚರ್ ಆಗಿದೆ ಅನ್ನೋ ಕಾರಣಕ್ಕೆ 22 ಲಕ್ಷ ರೂಪಾಯಿ. ಆಕೆ 22 ಲಕ್ಷ ರೂಪಾಯಿನ ಅಲ್ಲಿ ಇಲ್ಲಿ ಸಾಲ ಮಾಡಿ ತನ್ನ ಮನೆ ಒಡವೆ ಎಲ್ಲ ಅಡ ಇಟ್ಟು 22 ಲಕ್ಷ ರೂಪಾಯಿ ತಗೊಂಡ್ಬಂದು ಹಾಸ್ಪಿಟಲ್ಗೆ ಕಟ್ಟಿದ್ರೆ ಅವರು ಹೇಳಿದ್ ಒಂದೇ, ನಿಮ್ ತಮ್ಮ ಸತ್ ಹೋಗಿದ್ದಾನೆ, ಈಗ ನಾವು ದುಡ್ಡು ಕಟ್ಟಿ ಶವವನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳಿ ಆಕೆಗೆ ಹೇಳಿರ್ತಾರೆ. ನೋಡಿ, ನೊಂದಂತ ಮಹಿಳೆ ಮೊದಲೇ ಹೇಳ್ಬೋತಾನೆ 2 ದಿನ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಯಾವಾಗ ನಾನು ಈ ಇನ್ಸಿಡೆಂಟ್ ಈ ನ್ಯೂಸ್ ನಾನು ಕೇಳಿದಾಗ ನನಗೆ ಇಮಿಡಿಯೇಟ್ ಆಗಿ ಈ ಟಾಗೂರ್ ಫಿಲ್ಮು ಮತ್ತು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ನಟಿಸಿರುವಂತಹ ವಿಷ್ಣು ಸೇನೆ ಈ ಫಿಲ್ಮೇ ನನಗೆ ಜಾಸ್ತಿ ಬಂತು. ಈ ಸೇಮ್ ಸಿನಿಮಾ ಶೈಲಿ ನಡೆದಿರುವಂತಹ ಘಟನೆ ಇದು. ಹಾಗೆ ನೋಡುವಂತ ವೀಕ್ಷಕರು ಈ ವಿಡಿಯೋಗೊಂದು ಲೈಕ್ ಮಾಡಿ, ಸಾಧ್ಯವಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ವಿಷ್ಣು ಸೇನೆ ಮತ್ತು ಟಾಗೂರ್ ಫಿಲ್ಮ್ ನೋಡಿದ್ದೀರಾ ಕಾಮೆಂಟ್ ಸೆಕ್ಷನ್ ನಲ್ಲಿ ಕಾಮೆಂಟ್ ಮಾಡಿ.